ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋ. ಇದರ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ 3 ರೆಸಿಪಿ ಇದೆ ಮತ್ತೆ ಕೆಲವೊಂದು ಅನ್ಬಾಕ್ಸಿಂಗ್ ಇದೆ. ಸೊ ಇದು ನಾವು ಮ್ಯಾಂಗ್ಳೂರ್ ಕಡೆ ಮಾಡುವಂತಹ ಕಲ್ತಪ್ಪ. ಇದಕ್ಕೆ ನಾವು 1 ಕಪ್ ಬೆಳ್ತಕ್ಕಿ ಹಾಕಿದ್ರೆ ಒಂದು ಅರ್ಧ ಕಪ್ ನಾವು ಬಾಯ್ಲ್ಡ್ ರೈಸ್ ಇದ್ದೇವೆ, ನಾವು ತಿನ್ನುವಂತಹ ರೈಸ್, ನಾವು ಊಟ ಮಾಡ್ತೇವಲ್ಲ ಆ ರೈಸ್ ಅನ್ನು ಹಾಕಿದ್ರೆ ಆಯ್ತು. ಬೆಳ್ತಿಗೆ ಊಟ ಮಾಡೋರಾದ್ರೆ ಅದು ಕೂಡ ಆಗ್ತದೆ, ಬೇಯಿಸಿದ ಬೆಳ್ತಕ್ಕಿಯನ್ನು ಹಾಕಿದ್ರೆ ಆಯ್ತು. ಅದನ್ನ ಕಡ್ದು ಅದಕ್ಕೆ ತೆಂಗಿನಕಾಯಿ ಹಾಕ್ಬೇಕು. ತುಂಬಾ ಕಡಿಬಾರದು, ನೈಸಾಗಿ ಸ್ವಲ್ಪ ಕಡ್ದ ನಂತರ ಅದಕ್ಕೆ ತೆಂಗಿನಕಾಯಿ ಹಾಕಿ ನೋಡಿ, ಈ ರೀತಿ ಆಯಿಲ್ ಹಾಕಿ ಅದಕ್ಕೆ ಆನಿಯನ್ ಹಾಕಿ ಫ್ರೈ ಆದ ನಂತರ ಹಿಟ್ಟನ್ನ ಹಾಕ್ಬೇಕು. ಹಾಕಿ 2 ಸೈಡ್ ಕೂಡ ಮಗುಚಿ ಹಾಕಿದ್ರೆ ಇದು ತುಂಬಾ ಒಳ್ಳೆ ಟೇಸ್ಟಿ ಆಗ್ತದೆ. ಅಂದ್ರೆ ಇದಕ್ಕೆ ಯಾವ್ದು ಕೂಡ ಚಟ್ನಿಯ ಸಾಂಬಾರ್ ಎಂತ ಕೂಡ ಬೇಡ, ಅದು ಹಾಗೆ ತಿನ್ಲಿಕ್ಕೆ ತುಂಬಾ ಟೇಸ್ಟ್. ಅಂದ್ರೆ ಕೆಲವೊಂದ್ಸಾರಿ ನಾವು ಬಿಸಿ ಇರ್ಬೇಕಾದ್ರೆ ನಮ್ಗೆ ಸಾಂಬಾರದ್ದು ಇದು ಮಾಡ್ಲಿಕ್ಕೆ ಟೈಮ್ ಇರುದಿಲ್ಲ, ಆವಾಗೆಲ್ಲ ಇದನ್ನ ಬ್ರೇಕ್ಫಾಸ್ಟ್ ಮಾಡ್ಬೋದು. ಇದು ಕೆಲವೊಂದು ಐಟಮ್ ನೋಡಿ, ಇದು ಅನ್ಬಾಕ್ಸಿಂಗ್ ಅದು. ಇದು ನನ್ನ ಹಸ್ಬೆಂಡ್ ದುಬೈಯಿಂದ ತಂದಿರುವಂತದ್ದು. ಬ್ಯಾಗ್ ಇದೆ, ಮತ್ತೆ ಸ್ಯಾಂಡಲ್ಸ್, ಶೂ. ಈ ಶೂ ಅಲ್ಲಿ ವೀಲ್ಸ್ ಇದೆ, ಸ್ಕೇಟಿಂಗ್ ಆಗಿ, ಅಂದ್ರೆ ಸಣ್ಣ ಮಕ್ಕಳದ್ದು ಇದು. 3 ಇಯರ್ಸ್, 3.5 ಇಯರ್ ಅದು, ಮತ್ತೆ 1.5 ಇಯರ್ ಮಕ್ಕಳು, ಆ ರೀತಿ ಅಂದ್ರೆ ಅದು ಶೂ ಅದು ವೀಲ್ ಅನ್ನು ಕೂಡ ತೆಗಿಲಿಕ್ಕೆ ಆಗ್ತದೆ. ಟೈರ್ ಉಂಟಲ್ಲ, ಅದನ್ನು ತೆಗೆದ್ರೆ ಶೂಸ್ ತರ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಅದು ಹೆವಿ ಸ್ಕೇಟಿಂಗ್ ಶೂ ಅಲ್ಲಿ ಸ್ವಲ್ಪ ಏಜ್ ಅಂದ್ರೆ ಎಬೋ 5 ಆದ್ರೆ ಆಗ್ಬೇಕು ಏಜ್. 5 ಏಜ್ ಕಳೆದ್ರೆ ಅದ್ರಲ್ಲಿ ಮಾಡ್ಬೋದು, ಅಂದ್ರೆ ಸಣ್ಣ ಮಕ್ಕಳಿಗೆ ಹೀಗೆ ಮಾಡುದು. ಇದೊಂದು ಫ್ಲಾಸ್ಕ್, ಬಿಸಿ ನೀರದ್ದು ನೋಡಿ, ಇದು ತುಂಬಾ ದೊಡ್ಡದುಂಟು. ಅದರಲ್ಲಿ ಒಂದು ಕೇಕ್ ಮಾಡುವಾಗ ನಾವು ಬೀಟರ್ ಯೂಸ್ ಮಾಡ್ತೇವೆ, ಅದು ಕೂಡ ಉಂಟು. ಸೊ ಅದನ್ನ ನಾನು ತೋರಿಸ್ತೇನೆ, ಕೇಕ್ ಮಾಡುವಾಗ ನಿಮ್ಗೆ ನಾನು ತೋರಿಸ್ತೇನೆ ಅದರದ್ದು. ಇದು 2 ಸಣ್ಣ ದೊಡ್ಡದು ವೈಟ್ ಕಾಣ್ತಾ ಉಂಟಲ್ಲ, ಇದು ಬಿಸಿ ನೀರದ್ದು ಫ್ಲಾಸ್ಕ್. ತುಂಬಾ ದೊಡ್ಡದುಂಟು, ಮತ್ತೆ ಅಷ್ಟೇ ಕ್ವಾಲಿಟಿ ಕೂಡ ಉಂಟು, ಹೆವಿ ಉಂಟು. ಅಂದ್ರೆ ಅದನ್ನ ನಾವು ಈಗ ಯೂಸ್ ಮಾಡ್ತಾ ಇಲ್ಲ, ಅಂದ್ರೆ ಅದು ತುಂಬಾ ದೊಡ್ಡದುಂಟಲ್ಲ ಹಾಗೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಬೇರೆ ಎಕ್ಸ್ಟ್ರಾ 2 ರೆಸಿಪಿ ಉಂಟು. ಅದು ನಾವು ರಂಜಾನ್ ಟೈಮಲ್ಲೆಲ್ಲ ಕೇರಳ ಕಡೆ ಮಾಡುವಂತಹ ಸ್ನ್ಯಾಕ್ಸ್. ಅಂದ್ರೆ ಬೇರೆ ಕಡೆ ಎಲ್ಲ ಮಾಡ್ತಾರ ಗೊತ್ತಿಲ್ಲ, ಕೇರಳ ಆ ಸೈಡ್ ಅಲ್ಲಿ ಮಾತ್ರ ಮಾಡುವಂತ ಸ್ನ್ಯಾಕ್ಸ್. ಮತ್ತೆ ಈ ಕಡೆ ಮ್ಯಾಂಗ್ಳೂರಲ್ಲಿ ಎಲ್ಲ ಮಾಡೋದು ಕಾಣೋದು ಕಡಿಮೆ ತುಂಬಾ. ಸೊ ಅದು ಕೂಡ ನಾನು 2 ರೆಸಿಪಿ ಕೂಡ ತೋರಿಸ್ತೇನೆ. ಅದ್ರದ್ದು ಒಂದು ಚಟ್ಟಿ ಬತ್ತೇಲ್ ಅಂತ ಹೇಳ್ತಾರೆ, ಬಾಟು ಪತ್ತೇಲ್ ಅಂತ. ಇನ್ನೊಂದು ಉಂಡೆ, ಅದು ನಾವು ಅಕ್ಕಿ ಹುಡಿ ಮತ್ತೆ ಜೋಳದ ಹುಡಿ ಉಂಟಲ್ಲ, ಅದನ್ನ ಹಾಕಿ ಮಾಡುವಂತಹ ಒಂದು ಉಂಡೆ, ಪುರಿ ಉಂಡೆ ಅಂತ ಹೇಳ್ತೇವೆ ನಾವು ಅದನ್ನ. ಅದರದ್ದು ಕೂಡ ರೆಸಿಪಿ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ. ಇದೀಗ ಬೆಲ್ಲ, ಅಂದ್ರೆ ಆ ಪುರಿ ಉಂಡೆಗೆ ಬೆಲ್ಲ ಒಂದು ಲೋಟ ನೀರು ಹಾಕಿ ಅದನ್ನ ಮೆಲ್ಟ್ ಮಾಡ್ಬೇಕು. ಅದರಲ್ಲಿ ಮಣ್ಣು ಕಲ್ಲು ಏನಾದ್ರು ಇದ್ರೂ ಕೂಡ ಅದನ್ನ ಸೋಸಿ ತೆಗಿಲಿಕ್ಕೆ ಆಗ್ತದೆ. ಸೊ ಇದು ಬಾಟ್ ಬತ್ತೇಲ್ ಅಂತ ಹೇಳಿ. ಇದಕ್ಕೆ ನಾವು ಬೆಳ್ತಕ್ಕಿಯನ್ನ ನೆನೆಸಿಡ್ಬೇಕು ಒಂದು 2-3 ಗಂಟೆ. ನಾರ್ಮಲ್ ನಾವು ನೈಟ್ ಕೂಡ ನೆನೆಸಿಟ್ರೆ ಆಗ್ತದೆ. ಹಾಗೆ ನೆನೆಸಿಟ್ಟದನ್ನ ತೆಂಗಿನಕಾಯಿ, ತುರ್ದ ತೆಂಗಿನಕಾಯಿ ಅಥವಾ ನಾವು ಕೊಬ್ಬರಿ ಉಂಟಲ್ಲ, ಅದು ಸಹ ಸ್ಲೈಸ್ ತರ, ಅಂದ್ರೆ ಚಿನ್ನಾಗಿ ಕಟ್ ಮಾಡಿ ಕೂಡ ಹಾಕ್ಲಿಕ್ಕೆ ಆಗ್ತದೆ. ಅಂದ್ರೆ ಈ ತೆಂಗಿನಕಾಯಿನ ಕಡಿವಾಗ್ಲೇ ನಾವು ಹಾಕ್ಬೇಕು. ಹೀಗೆ ಕಡಿವಾಗ ಹಾಕ್ಲಿಕ್ಕೆ ಇಲ್ಲ, ಉಪ್ಪು ಹಾಕಿ ಕಡಿಬೇಕು ಫಸ್ಟಿಗೆ. ಮತ್ತೆ ಆನಂತರ ತೆಂಗಿನಕಾಯಿ ಹಾಕಿ ನಾವು ರೊಟ್ಟಿ ಮಾಡ್ತೇವಲ್ಲ, ಅದೇ ರೀತಿ ನೋಡಿ ಬಾಲ್ಸ್ ನಾನು ತೋರಿಸಿದ್ನಲ್ಲ, ಇದೇ ರೀತಿ ಬಾಲ್ಸ್ ಸಣ್ಣ ಸಣ್ಣದು ಮಾಡಿ ಅದಕ್ಕೆ ನಾವು ಕಪ್ಪು ಎಳ್ಳು ಉಂಟಲ್ಲ ಅದನ್ನು ಸೇರಿಸಿದ್ರೆ ಆಯ್ತು. ಇದು ತುಂಬಾ ಈಸಿ ಮಾಡ್ಲಿಕ್ಕೆ, ಇದು ಟಫ್ ಎಂತ ಇಲ್ಲ. ಮತ್ತೆ ಇದು ನಾವು ಪೊರಿ ಉಂಡೆ ಅಂತ ಹೇಳ್ತೇವಲ್ಲ, ಇದು ಪೊರಿ. ಸೊ ಇದು ಆ ನೀವೀಗ ಒಂದು 100 ಎಲ್ಲ ಮಾಡ್ತಿದ್ರೆ 1/4 kg ಸಾಕಾಗ್ತದೆ. ನಾ ಅದಕ್ಕೆ ನೋಡಿ, ಇದ್ರಲ್ಲಿ 1 kg ಉಂಟು. ಮತ್ತೆ ಇದಕ್ಕೆ ಒಂದು 4-5 ತೆಂಗಿನಕಾಯಿ ಕೂಡ ಹಾಕ್ಬೇಕು. ಇದು ನೋಡಿ ಚಟ್ಟಿ ಬತ್ತೇಲ್, ಬಾಟ್ ಬತ್ತೇಲ್ ಅಂತ ಹೇಳ್ತೇವಲ್ಲ, ಅದು ಕಾಯಿಸಿದ ನಂತರ ಹೀಗೆ ಇಷ್ಟು ಕಾಯಿಸ್ಬೇಕು. ಹೀಗೆ ಅಂದ್ರೆ ಅದು ಆ ನಾವು ರೊಟ್ಟಿ ತರ ಮಾಡುದಲ್ಲ, ಈ ರೀತಿ ಸಣ್ಣದಾಗಿ ತೆಳುವಾಗಿ ರೊಟ್ಟಿ ಮೇಕರ್ ಅಲ್ಲಿ ಒತ್ತಬೇಕು, ಮೆಷಿನ್ ಅಲ್ಲಿ. ಆವಾಗ ನೋಡಿ ಹೀಗೆ ಕ್ರಿಸ್ಪಿಯಾಗಿ ಸಿಗ್ತದೆ. ತುಂಬಾ ಟೈಮ್ ಅದನ್ನ ಬಕೆಟ್ ಏನಾದ್ರು ಅಥವಾ ಕವರ್ ಅಲ್ಲಿ ಹಾಕಿ ಇಡ್ಬೋದು. ಇದೀಗ ನಾನು ಉಂಡೆ ಅಂತ ಹೇಳಿದ್ನಲ್ಲ, ಪೊರಿ ಉಂಡೆ ಅಂತ ಹೇಳಿ, ಅದಕ್ಕೆ ಮಾಡಿರುವಂತದ್ದು. ಅದು ನೋಡಿ ಇಲ್ಲಿ ಬೆಲ್ಲ ಎಲ್ಲ
ಒಳ್ಳೆ ಮೆಲ್ಟ್ ಆಗಿದೆ. ಈಗ ಅದಕ್ಕೆ ನಾನು ಆಮ್, ಈಗ ಬೆಲ್ಲ ಇದರಲ್ಲಿ 1 kg ಅಷ್ಟು ಉಂಟು. ಮತ್ತೆ ಅದಕ್ಕೆ ಒಂದು 100 ಗ್ರಾಮ್ಸ್ ಅಷ್ಟು ಕಪ್ಪು ಎಳ್ಳು ಕೂಡ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದೆರಡು ಕೂಡ ಒಟ್ಟಿಗೆ ಮಾಡ್ತಾ ಇರುವಂತದ್ದು. ನೋಡಿ, ಇದು ಬಾಟ್ ಪತ್ತಲ್ ಅಂತ ಹೇಳ್ತೇವಲ್ಲ, ಚಟ್ಟಿ ಪತ್ತಲ್. ಇದನ್ನ ನಾವು ಮೆಷಿನ್ ಅಲ್ಲಿ ಒತ್ತಿದ ನಂತರ ಹೀಗೆ ಆಯಿಲ್ ಅಲ್ಲಿ ಹಾಕಿದ್ರೆ ಇದೆಲ್ಲ ಒಟ್ಟಿಗೆ ಹಾಕ್ಬೋದು. ಒಂದೊಂದೇ ಹಾಕ್ಲಿಕ್ಕೆ ಅಲ್ಲ, ತುಂಬಾ ಹೊತ್ತು ಮಾಡ್ಬೇಕಲ್ಲ, ಹಾಗೆ ನೋಡಿ ಈ ರೀತಿ ಕಲರ್ ಬರುವಾಗ ತೆಗಿಬೇಕು. ತೆಗ್ದು ಅದ್ರ ಎಣ್ಣೆ ಎಲ್ಲ ಹೋದ ನಂತರ, ನಾವು ಬಿಸಿ ಎಲ್ಲ ಹೋದ ನಂತರ ಗಟ್ಟಿ ಆ ಗಟ್ಟಿ ಇರುವಂತಹ ಡಬ್ಬದಲ್ಲಿ ಹಾಕಿ ಇಡ್ಬೇಕು. ಮುಚ್ಚಳ ಗಟ್ಟಿ ಇರ್ಬೇಕು, ಗಾಳಿ ಎಲ್ಲ ಹೋಗ್ಬಾರದು. ಗಾಳಿ ಹೋದ್ರೆ ಹಾಳಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಒಂದ್ 2-3 ತಿಂಗಳು ಸಹ ಹಾಗೆ ಇಡ್ಲಿಕ್ಕೆ ಆಗ್ತದೆ. ಇದು ಮಳೆಗಾಲದಲ್ಲಿ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ಮಳೆಗಾಲದಲ್ಲಿ ನಮಗೆ ತಿನ್ನುವಂತ ಅನಿಸ್ತದಲ್ಲ, ಅವಾಗೆಲ್ಲ ಇದನ್ನ ತಿನ್ಲಿಕ್ಕೆ ಆಗ್ತದೆ. ಇದೀಗ ನೋಡಿ, ಆ ಬೆಲ್ಲಕ್ಕೆ ನಾನು ಎಳ್ಳು ಹಾಕಿದ್ನಲ್ಲ, ಆ ನಂತರ ಈಗ ಬಿಸಿ ಇರುವಾಗ್ಲೇ ಮಾಡ್ಬೇಕಿದೆಲ್ಲ. ತಣ್ಣಗಾದ ನಂತರ ಅಲ್ಲ, ಬಿಸಿ ಬಿಸಿ. ಈಗ ನಾವು ಗ್ಯಾಸಿಂದ ಹೊರಗಡೆ ಇಟ್ಟಿದ್ದೇವೆ. ಬೆಲ್ಲ ಮತ್ತೆ ಕಪ್ಪು ಎಳ್ಳನ್ನ ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ನೋಡಿ, ಇದು ಈ ಹುಡಿ ಮಾಡ್ತಾ ಇರುವಂತದ್ದು. ಇದು ಪೊರಿ ಹುಡಿ ಅಂತ ಹೇಳ್ತೇವೆ ನಾವು ಅದನ್ನ. ನೋಡಿ ಹೀಗೆ, ಅದು ಹುಡಿ ಹೀಗೆ ಇರ್ತದೆ. ಹ್ಮ್ ಈ ರೀತಿ ಇರ್ತದೆ. ಇದು ಬಿಸಿ ಉಂಟಲ್ಲ, ಹಾಗೆ ನಾವು ಸೌಟಲ್ಲೇ ಇದನ್ನ ಮಿಕ್ಸ್ ಮಾಡ್ಬೇಕು, ಕೈಯಲ್ಲಿ ಮಾಡ್ಬೇಕು. ಬಿಸಿ ಇರುವಾಗ್ಲೇ ಉಂಡೆ ಕೂಡ ಮಾಡ್ಬೇಕು. ಅದು ಸ್ವಲ್ಪ ಮೀಡಿಯಂ ಸೈಜ್ ಅದು ಬಾಲ್ಸ್ ತರ ಮಾಡಿದ್ರೆ ಆಯ್ತು. ಸಣ್ಣ ಸಣ್ಣದಲ್ಲ, ಸ್ವಲ್ಪ ದೊಡ್ಡದೇ ಮಾಡ್ಬೇಕು. ಇದನ್ನ ನಾವು ಆ, ಬೆಳ್ತಿಗೆ ಉಂಟಲ್ಲ, ಬೆಳ್ತಿಗೆ ಕೂಡ ಅಕ್ಕಿ ನಾವು ಸ್ವಲ್ಪ ಗಟ್ಟಿಯಾಗಿ ಕಡಿಬೇಕು. ಎಂತ ಹಾಕ್ಲಿಕ್ಕೆಲ್ಲ, ಉಪ್ಪು ಮತ್ತೆ ಬೆಳ್ತಿಗೆ ಮಾತ್ರ. ಮತ್ತೆ ನಿಮಗೆ ಟೇಸ್ಟಿಗೆ ಬೇಕು ಅಂತ ಹೇಳಿದ್ರೆ ಒಂದು ಮೊಟ್ಟೆ ಬೇಕಾದ್ರೆ ಹಾಕ್ಬೋದು. ಹಾಕಿ ಅದನ್ನ ಒಳ್ಳೆ ಕಡಿಬೇಕು. ಕಡ್ದ ನಂತರ ನಾವು ದೋಸೆಗೆಲ್ಲ ಕಡಿತೇವಲ್ಲ, ಹಾಗೆ ಅಷ್ಟು ನೀರು ಬೇಡ, ಸ್ವಲ್ಪ ದಪ್ಪದಲ್ಲಿ ಇರ್ಲಿ. ಮತ್ತೆ ನಾವು ಈ ಬಾಲ್ಸ್ ಮಾಡ್ತೇವಲ್ಲ, ಇದು ಬಿಸಿ ಇರುವಾಗ್ಲೇ ಮಾಡ್ಬೇಕು ಬಾಲ್ಸ್. ಅದನ್ನ ಬೆಳ್ತಕ್ಕಿ, ನಾವು ಕಡ್ದಂತಹ ಬೆಳ್ತಕ್ಕಿ ಉಂಟಲ್ಲ, ಅದಕ್ಕೆ ಮುಳುಗಿಸಿ ಮತ್ತೆ ಬಾಲ್ಸ್ ಈ ರೀತಿ ಮಾಡುವಂತ ಸಣ್ಣ ಸಣ್ಣ ಮೀಡಿಯಂ ಸೈಜ್ ನೋಡಿ ಇಲ್ಲಿ ಮಾಡಿ ಗಟ್ಟಿ ಮಾಡ್ಬೇಕು, ಲೂಸ್ ಇರಬಾರ್ದು. ಲೂಸ್ ಮಾಡಿದ್ರೆ ಅದು ಆಯಿಲ್ ಅಲ್ಲಿ ಬಿಡ್ತದೆ. ಹಾಗೆ ಇದು ನೀವು ಈಸಿಲಿ ಮಾಡುವಂತದ್ದು. ಈ ಬಾಟು ಬತ್ತಲಿಗೆ ಬೇಕಾಗುವಂತದ್ದು ಬೆಳ್ತಕ್ಕಿ, ತೆಂಗಿನ ತುರಿ, ಮತ್ತೆ ಉಪ್ಪು, ಮತ್ತೆ ಇದು ಕಪ್ಪು ಎಳ್ಳು ಉಂಟಲ್ಲ, ಇದನ್ನ ಹಾಕಿದ್ರೆ ಆಯ್ತು. ನೀವು ತೆಂಗಿನ ತುರಿ ಇಲ್ಲ ನಿಮ್ಮಲ್ಲಿ ಕೊಬ್ಬರಿ ಉಂಟು, ಕೊಬ್ಬರಿಯನ್ನ ಸಣ್ಣ ಸಣ್ಣದಲ್ಲಿ ಕಟ್ ಮಾಡಿದ್ರೆ ಆಯ್ತು. ಇದು ತುಂಬಾ ಈಸಿಯಲ್ಲಿ ಮಾಡುವಂತದ್ದು. ಇದಕ್ಕಷ್ಟೇ. ಮತ್ತೆ ಆಯಿಲ್, ಇದು ಈ ಪೊರಿ ಉಂಡೆಗೆ ಪೊರಿ, ಮತ್ತೆ ಸ್ವಲ್ಪ ಬೇಕಾದ್ರೆ ಅಕ್ಕಿ ಹುಡಿ ಸೇರಿಸಬಹುದು. ಮತ್ತೆ ಬೆಳ್ತಕ್ಕಿ ಕಡ್ದದ್ದು, ಉಪ್ಪು ಹಾಕಿ ಕಡ್ದಿಟ್ಟದ್ದು. ಮತ್ತೆ ಇದು ಉಂಡೆ ಮಾಡ್ಲಿಕ್ಕೆ ಪೊರಿ, ಮತ್ತೆ ಸ್ವಲ್ಪ ಅಕ್ಕಿ ಹುಡಿ, ಮತ್ತೆ ಕಪ್ಪು ಎಳ್ಳು, ಬೆಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂತದ್ದು. ಸೊ ನೋಡಿ, ಇದು ಕೂಡ ಆಯಿಲ್ ಅಲ್ಲಿ ಫ್ರೈ ಮಾಡಿ ಆಯ್ತು. ಅಂದ್ರೆ ತುಂಬಾ ಹೊತ್ತು ಫ್ರೈ ಮಾಡುದು ಬೇಡ, ಅಂದ್ರೆ ಅದು ಹೀಗೆ ಬ್ಲ್ಯಾಕ್ ಬರ್ತದೆ. ಸೊ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಒಂದು ಗೋಲ್ಡನ್ ಕಲರ್ ಬರ್ತದಲ್ಲ, ಅಷ್ಟು ಫ್ರೈ ಮಾಡಿದ್ರೆ ಸಾಕು. ಮತ್ತೆ ಇದು ಬಾಟ್ ಪತ್ತಲ್ ಉಂಟಲ್ಲ, ಅದು ಕೂಡ ಹಾಗೆ. ಅದು ತುಂಬಾ ಫ್ರೈ ಮಾಡಬಾರ್ದು. ಸ್ವಲ್ಪ ಗೋಲ್ಡನ್ ಕಲರ್ ಬರುವಾಗ, ವೈಟ್ ಕಲರ್ ಹೋಗ್ಬೇಕು, ಗೋಲ್ಡನ್ ಕಲರ್ ಅಲ್ಲಿ ಬರುವಾಗಲೇ ತೆಗಿಬೇಕು. ಸ್ವಲ್ಪ ಡಾರ್ಕ್ ಆದ್ರೆ ಮತ್ತೆ ಆಯಿಲ್ ಇಂದ ತೆಗ್ದ ನಂತರ ಸ್ವಲ್ಪ ಹೊತ್ತಾದ ನಂತರ ಪುನಃ ಅದು ಇನ್ನೂ ಡಾರ್ಕ್ ಆಗ್ತದೆ. ಅದಕ್ಕೆ ಎಲ್ರೂ ಒಮ್ಮೆ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಇರುವಂತದ್ದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿಯಾಗಿ ಬರ್ತಾ ಇದ್ದೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.